ನಮಸ್ಕಾರ ಗುರು, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಇವತ್ತು ನಾನು ಒಂದು ವ್ಲಾಗ್ ಮಾಡಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ಮಳೆ ಬರ್ತಿರೋ ಕಾರಣದಿಂದ ವ್ಲಾಗ್ ಮಾಡಕ್ ಆಗಲ್ಲ. ಕ್ಯಾಮ್ರಾ ಏನೋ ವಾಟರ್ ಪ್ರೂಫ್ ಇದೆ, ಬಟ್ ನಾನು ಆಡಿಯೋ ಎಕ್ವಿಪ್ಮೆಂಟ್ ಹಾಕಿರೋದ್ರಿಂದ ಅದು ಆಕ್ಚುಲಿ ವಾಟರ್ ಪ್ರೂಫ್ ಇಲ್ಲ. ಇವತ್ತು ಸದ್ಯಕ್ಕೆ ಗ್ಯಾರೇಜ್ ಒಳಗಡೆ ವಿಡಿಯೋ ಮಾಡೋಣ. ಏನ ಇಲ್ಲ ತಗೊಂಡೋಗಲ್ಲ ಮಾಡಿ. ನಮ್ಮ ಅಪ್ಪನ ಗ್ಯಾರೇಜ್ ಒಳಗಡೆ ಸೈಕಲ್ ರೌಂಡ್ಸ್ ಹೊಡಿಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅವರು ಒಂದಷ್ಟು ರೌಂಡ್ಗಳು ಹೊಡಿಲಿ, ಆಮೇಲೆ ಬೇಕಾದ್ರೆ ನಾವು ಹೋಗಿ ವಿಡಿಯೋ ಮಾಡೋಣ. ವಿಷಯ ಏನು ಅಂದ್ರೆ, ಇದು ನಮ್ಮ ಗ್ಯಾರೇಜ್ ಸ್ಟುಡಿಯೋ. ಅಂದ್ರೆ ಆ ಕಡೆ ಫೋಟೋ ಶೂಟ್ಸ್ ಏನಿದ್ರು ನಾನು ಒಳಗಡೆ ಮಾಡ್ತೀನಿ, ಈ ಕಡೆ ಇರೋ ಪೋರ್ಷನ್ ಅಲ್ಲಿ ನಾನು ಗ್ಯಾರೇಜ್ ಯೂಸ್ ಮಾಡ್ಕೋತೀನಿ. ಸೊ ನಿನ್ನೆ ಈ ಗ್ಯಾರೇಜ್ ಸ್ಟುಡಿಯೋ ಅಲ್ಲಿ ನಾನೊಂದು ರೀಲ್ಸ್ ಶೂಟ್ ಮಾಡಿದ್ದೆ. ಆ ರೀಲ್ಸ್ ಯಾವ ತರ ಇದೆ ಅಂತ ನೀವು ಒಂದ್ಸಲ ನೋಡ್ಕೊಂಡ್ ಬನ್ನಿ. He is the biggest criminal. He is the biggest businessman. This ಇಂಡಿಯಾ ಆಯ್ತಾ ಸೈಕಲ್ ಹೊಡೆದಿದ್ದು? ಗಾಡಿ ಓಡಿಸ್ತೀರಾ? ಏನಕ್ಕೆ ಓಡಿಸಿ, ಪರವಾಗಿಲ್ಲ. ಹಯಾಬುಸಾ ತೊಗೊಳಕ್ಕೆ ಲಿಟ್ರಲಿ ನಾನು ಒಂದು 5 ವರ್ಷ ಸನ್ಯಾಸಿ ಜೀವನ ನಡೆಸ್ಬಿಟ್ಟಿದ್ದೀನಿ. ಈ ಬೈಕ್ಗಳನ್ನ ನೋಡಬೇಕು ಅಂದಾಗ ಅವ್ರು ಬಂದು ನೋಡಿ ಖುಷಿ ಪಡೋ ಅಂಥದ್ದು ಒಂದು ಜಾಗ ಆಗಬೇಕಿತ್ತು. ಅದೇ ಒಂದು ಗೋಲ್ ಆಗಿದ್ರು ಅದು ಅಚೀವ್ ಮಾಡೋ ತನಕ ತುಂಬಾ ದೊಡ್ಡದಾಗಿರುತ್ತೆ. ಬಟ್ ಅಚೀವ್ ಮಾಡಾದ ತಕ್ಷಣ ಇದು ಇಷ್ಟೇನಾ ಅನಿಸ್ಬಿಡುತ್ತೆ. ರೀಲ್ ನೋಡಿದ್ರಾ ಯಾವ ಥರ ಆಯಿತು? ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಫಾಲೋ ಕೊಡುಗರು. ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ. ನನಗೆ ಆಗಲೇ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಮೆಸೇಜ್ಗಳು ಕೂಡ ಬರ್ತಾ ಇದೆ, ವಿಡಿಯೋ ಚೆನ್ನಾಗಿದೆ ಅದು ಇದು ಅಂತ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ನಿನ್ನೆ ನನಗೆ 900 ಸಬ್ಸ್ಕ್ರೈಬರ್ಸ್ ಆಯಿತು. ಇನ್ನೇನು 100 ಸಬ್ಸ್ಕ್ರೈಬರ್ಸ್ ಅಷ್ಟೇ, 1000 ಸಬ್ಸ್ಕ್ರೈಬರ್ಸ್ ಆಗಿಬಿಡುತ್ತೆ. ನಿಮಗೇನಾದರೂ ನನ್ನ ವೀಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಕೂಡ ಮಾಡ್ತಾ ಇರಿ. ಮತ್ತಷ್ಟು ವೀಡಿಯೋಗಳಿಗೆ ದಯವಿಟ್ಟು ನನ್ನ ಯೂಟ್ಯೂಬ್ ಪೇಜ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ನಮ್ಮ ಕಾನ್ಸೆಪ್ಟ್ ಏನಿತ್ತು ಅಂದರೆ, ನಾನು ಮೋಟೋ ವ್ಲಾಗಿಂಗ್ ಮಾಡಿಕೊಂಡು ನಾನು ಯಾವ್ಯಾವ ಬೈಕ್ ತೊಗೊಂಡಿದ್ದೆ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಹೊರಗಡೆ ಮಳೆ ಬರ್ತಿರೋದ್ರಿಂದ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇದು ನಮ್ಮ ಗರಾಜ್. ಆ್ಯಕ್ಚುಲಿ ಆಗಲೇ ಹೇಳ್ದಂಗೆ ಇಲ್ಲಿ ಶೂಟ್ಸ್ಗಳು ಕೂಡ ಆಗುತ್ತೆ, ಅದೇ ಥರ ನನ್ನ ಬೈಕ್ಗಳು ಕೂಡ ಇಲ್ಲೇ ಪಾರ್ಕ್ ಆಗಿರುತ್ತೆ. ನೀವೇನಾದರೂ ಮೈಸೂರಲ್ಲಿದ್ದು ಸುತ್ತಮುತ್ತ ಏರಿಯಾದಲ್ಲಿದ್ದರೆ ನನಗೆ ಒಂದು ಮೆಸೇಜ್ ಹಾಕಿ. ವಿಷಯಕ್ಕೆ ಬರೋದಾದರೆ, ನಾನು ಫಸ್ಟು ಇಷ್ಟಪಟ್ಟಿದ್ದು ಯಮಹಾ R15. ಯಮಹಾ R15 ಬಿಟ್ಟು ಇನ್ಯಾವ ಬೈಕ್ನೂ ತೊಗೊಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ. ನಾನು ಯಮಹಾ R15 ವರ್ಷನ್ 2 ಇದ್ದಾಗ ನನಗೆ ಆ್ಯಕ್ಚುಲಿ ಇಷ್ಟ ಆಗಿತ್ತು. ನಾನು ಶೋರೂಮ್ಗೆ ಹೋದೆ, ಟೆಸ್ಟ್ ಡ್ರೈವ್ ಮಾಡಿದೆ. ಆ್ಯಕ್ಚುಲಿ ರೆಡ್ ಮತ್ತು ವೈಟ್ ಒಂದು ಯಮಹಾ R15 ಇತ್ತು, ನನಗದು ತುಂಬಾ ಇಷ್ಟ. ನಾನು ಅದನ್ನು ಟೆಸ್ಟ್ ಡ್ರೈವ್ ಮಾಡಿದ್ದೆ. ಟೆಸ್ಟ್ ಡ್ರೈವ್ ಮಾಡಿ ಬಂದ ತಕ್ಷಣ ನನಗೆ ಶೋರೂಮ್ ಅವರು ನಮ್ಮ ಡ್ಯಾಡಿಗೆ ಏನು ಹೇಳಿದ್ರು ಅಂದರೆ, ದಯವಿಟ್ಟು ಸರ್ ಇವನಿಗೆ ನೀವು ಗಾಡಿ ಕೊಡಿಸ್ಬೇಡಿ, ಗಾಡಿ ಕೊಡಿಸಿದ್ರೆ ಎಲ್ಲರೂ ಹೋಗಿ ಗುದ್ಬಿಡ್ತಾರೆ ಇವರು ಅಂತ. ಯಾಕೆಂದರೆ ನನಗೆ ಅವಾಗ ಗಾಡಿ ಓಡ್ಸೋಕ್ಕೆ ಬರ್ತಿರಲಿಲ್ಲ. ನಮ್ಮಪ್ಪ ಅಲ್ಲೇ ನನಗೆ ಉಗಿದ್ಬಿಟ್ಟು ವಾಪಸ್ ಕರ್ಕೊಂಬರ್ತಿದ್ರು. ಆನ್ ದ ವೇ ಬರಬೇಕಾದ್ರೆ ನಾನು KTM ಶೋರೂಮ್ ನೋಡಿದೆ. ನಾನು ಹೇಳಿದೆ, ಅಪ್ಪ ಇದೊಂದು ಸಲ ಟೆಸ್ಟ್ ರೈಡ್ ಮಾಡೋಣ, ಹೆಂಗಿರುತ್ತೆ ನೋಡೋಣ ಅಂತ. ನಾನು ಅವಾಗ ಇನ್ನೂ ಪಿ ಯು ಸಿನೂ ಮುಗಿಸಿರಲಿಲ್ಲ, PUC ಎಂಡಿಂಗಲ್ಲಿತ್ತು, ಲೈಸೆನ್ಸ್ ಕೂಡ ಇರಲಿಲ್ಲ. ಆದರೆ KTMಲ್ಲಿ ಏನಾಗಿದ್ದು ಅಂದರೆ, ಅವಾಗ ಡ್ಯೂಕ್ 200 ಒಂದೇ ಇದ್ದಿದ್ದು, ಅದು ಆರೆಂಜ್ ಕಲರ್ ಮಾತ್ರ ಇದ್ದಿದ್ದು. ಅವಾಗ ತಾನೇ ಬುಕ್ಕಿಂಗ್ಸ್ ನಡೀತಾ ಇತ್ತು. ನಾನು ಡ್ಯೂಕ್ 200ನ ಟೆಸ್ಟ್ ಡ್ರೈವ್ಗೆ ತೊಗೊಂಡು ಕ್ಲಚ್ ಬಿಟ್ಟ ತಕ್ಷಣ ಬೆಣ್ಣೆ ಥರ ಮೂವ್ ಆಗೋಯ್ತು. ನನಗೆ ಅವಾಗ ಏನು ಅನಿಸಿದ್ದು ಅಂದರೆ, ಮೋಸ್ಟ್ಲಿ ನನಗೆ ಗಾಡಿ ಓಡ್ಸೋಕ್ಕೆ ಬರುತ್ತೆ, ಆದರೆ ಹೆದರಿಕೆ ಇರೋದ್ರಿಂದ ನಾನು ಸರಿ ಗಾಡಿ ಓಡಿಸ್ಲಿಲ್ಲ ಅಲ್ಲಿ ಅಂತ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ ಫಸ್ಟ್ ಟೆಸ್ಟ್ ಡ್ರೈವಲ್ಲೇ ನನಗೆ ಗಾಡಿ ಇಷ್ಟ ಆಯಿತು. ಅದು ಅಲ್ಲದೆ ಅಲ್ಲಿ ನಾವು ಯಾವ ಗೇರಲ್ಲಿ ಇದ್ದೀವಿ ಅಂತ ಗೇರ್ ಇಂಡಿಕೇಟರಲ್ಲಿ ತೋರಿಸುತ್ತೆ. PUC ಎಂಡಿಂಗಲ್ಲಿ ಏನಾಯಿತು ಅಂದರೆ, ನಮ್ಮ ಮನೆಯಲ್ಲಿ ಕೇಳಿದೆ ಗಾಡಿ ಕೊಡಿಸಿ ಅಂತ. ನಾನು ಅವಾಗ ಕಾಲೇಜ್ಗೂ ಸರಿಯಾಗಿ ಹೋಗದೆ ಮನೇಲಿ ಗಲಾಟೆ ಮಾಡಿಕೊಂಡು ನಮ್ಮಪ್ಪ ಪ್ರಿನ್ಸಿಪಲ್ ರೂಮ್ಗೆ ಬಂದುಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ನೋಡಿ ಸರ್ ಇವನು ಓದೋದೆಲ್ಲ ಬಿಟ್ಬಿಟ್ಟು ಗಾಡಿ ಕೇಳ್ತಾ ಇದ್ದಾನೆ ಅಂತ. ಆವಾಗ ಪ್ರಿನ್ಸಿಪಲ್ಗೂ ನಮ್ಮ ಅಪ್ಪನಿಗೂ ಒಂದು ಡೀಲ್ ಆಯಿತು. ಪ್ರಿನ್ಸಿಪಲ್ ಹೇಳಿದ್ದು, ನಿನಗೆ ಗಾಡಿ ಬೇಕು ಅಂದರೆ ಏನು ಮಾಡಬೇಕು ಕೇಳು, ನಿಮ್ಮಪ್ಪ ಕೊಡಿಸ್ತಾರೆ ಅಂತ. ನಮ್ಮಪ್ಪ ಹೇಳಿದ್ದೇನು ಅಂದರೆ, ನೀನು JC ಕಾಲೇಜ್ ತೊಗೊಂಡ್ರೆ ನಾನು ನಿನಗೆ KTM ಕೊಡಿಸ್ತೀನಿ ಅಂತ. ಆ್ಯಕ್ಚುಲಿ ನಾನು JC ಕಾಲೇಜ್ ತೊಗೊಂಡಿದ್ದು ರೀಸನ್ನೇ ಅದು, ನನಗೆ ನಮ್ಮಪ್ಪ ಗಾಡಿ ಕೊಡಿಸ್ತಾರೆ ಅಂತ. ನಾನು ಎಲ್ಲರೂ ಓದಬೇಕು, ಅಯ್ಯೋ ಅಂತ ಒಳ್ಳೆ ಕಾಲೇಜು ಅಂತ ತೊಗೋತಾರೆ. ಬಟ್ ನಾನು ಗಾಡಿಗೋಸ್ಕರ JC ಕಾಲೇಜ್ ತೊಗೋಬೇಕು ಅಂತ ಓದಿ ನನಗೆ ಆ್ಯಕ್ಚುಲಿ JC ಕಾಲೇಜಲ್ಲಿ ಆವಾಗ ಸೀಟ್ ಸಿಕ್ಕಿದ್ದು. JC ಕಾಲೇಜ್ ಹೋಗ್ತಿದ್ದಂಗೆ ಒಂದು 6 ತಿಂಗಳು ಮತ್ತೆ ಕತೆ ಹೊಡೆದ್ರು. ಗೊತ್ತಿರುತ್ತಲ್ಲ, ನಾನು ಅವಾಗ ಹೇಳಿದೆ ಇವಾಗೆಲ್ಲ ಕೊಡಿಸಲ್ಲ ಹಂಗೆ ಹಿಂಗೆ ಅಂತ. ಬಟ್ ನಾನು ಬಿಡಲಿಲ್ಲ. ನೀವು ಹೇಳಿದ್ದು ನಾನು ಮಾಡೇ ಇದ್ದೀನಿ, ನಾನು ಗಾಡಿ ಕೊಡಿಸ್ಲೇಬೇಕು ನೀವು ಅಂತ ಹೇಳಿದ್ಮೇಲೆ ನನಗೆ KTM 200 ಡ್ಯೂಕ್ ಕೊಡಿಸಿದ್ರು.
ಆವಾಗ ನನಗೆ ಎಷ್ಟು ಭಯ ಆಯಿತು ಅಂದರೆ ಡೆಲಿವರಿ ತೊಗೊಳ್ಳೋ ದಿನ ನಾನೇ ಅದನ್ನು ಮನೆಗೆ ಓಡಿಸ್ಕೊಂಬರಲಿಲ್ಲ. KTM ಅಲ್ಲಿ ಒಬ್ಬರು ಕಾರ್ತಿಕ್ ಅಂತ ಇದ್ದಾರೆ, ಮೈಸೂರಲ್ಲಿ ಯಾರ್ಯಾರು ನೀವು ಸರ್ವಿಸ್ ಮಾಡಿಸ್ತೀರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಕಾರ್ತಿಕ್ ಅವರು ನನ್ನ ಗಾಡಿ ಹಿಂದ್ಗಡೆ ಕೂರಿಸ್ಕೊಂಡು ಮನೆ ತನಕ ಡೆಲಿವರಿ ಕೊಟ್ಬಿಟ್ಟು ಹೋದರು. ಅದಾದಮೇಲೆ ಅಲ್ಲೇ ಸುತ್ತಮುತ್ತ ಓಡಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ನಾನು ಗಾಡಿ ಓಡಿಸೋದು ಹೆಂಗೋ ಕಲಿತೆ. ಗಾಡಿ ಮಾತ್ರ ನಾನು ಹೇಳ್ತೀನಲ್ಲ, ಆ ಥರ ಗಾಡಿ ನಾನು ಸ್ಟಾರ್ಟ್ ಮಾಡಿದೆ KTM 200 ಆಗಿರೋದ್ರಿಂದ ನನಗೆ ಇನ್ಯಾವುದೇ ಗಾಡಿ ಓಡಿಸಿದ್ರು KTM ಓಡಿಸೋ ಥರ ಫೀಲ್ ಬರ್ತಿರ್ಲಿಲ್ಲ. ನಾನು ಅದರಲ್ಲಿ ಅಷ್ಟೊಂದು ಲಾಂಗ್ ರೈಡ್ಸ್ಗಳು ಹೋಗಿದ್ದೀನಿ. 6 ವರ್ಷ ನಾನು ಯೂಸ್ ಮಾಡಿದ್ದೆ. ಅವಾಗಲಿಂದ ನಂಗೆ ಜಪಾನೀಸ್ ಪ್ರಾಡಕ್ಟ್ಸ್ ಇವಾಗಲೂ ಇಷ್ಟ, ಅವಾಗಲೂ ಇಷ್ಟ. ನಾನು ಯಾಶಿಮುರಾ ಅಂತ ಜಪಾನಿಂದ ಒಂದು ಎಕ್ಸಾಸ್ಟ್ ತಂದು ಹಾಕ್ಸಿದ್ದು. ಎಕ್ಸಾಸ್ಟ್ ಹಾಕ್ಸಿದೆ, ಪವರ್ಟ್ರಾನಿಕ್ ಹಾಕ್ಸಿದ್ದೆ. ಗಾಡಿ ತುಂಬಾ ಮಾಡಿಫೈ ಆಗಿತ್ತು ನಂದು. ಆಮೇಲೆ ABS ಇರಲಿಲ್ಲ, ಒಂದಷ್ಟು ಇಶ್ಯೂಸ್, ಗ್ಯಾಸ್ಕೆಟ್ ಇಶ್ಯೂಸ್ಗಳು ಬಂತು. ಗ್ಯಾಸ್ಕೆಟ್ ಎಲ್ಲ ಚೇಂಜ್ ಮಾಡಿಸಿ ಮತ್ತೆ ಸ್ಟಾಕ್ ಪಾರ್ಟ್ಸ್ಗಳೆಲ್ಲ ಹಾಕಿ ನಾನು ಆ ಬೈಕ್ನ ಸೇಲ್ ಮಾಡಿದೆ. ಅದಾದಮೇಲೆ 1 ಇಯರ್ ನನ್ನ ಹತ್ರ ಯಾವುದೇ ಬೈಕ್ ಕೂಡ ಇರಲಿಲ್ಲ. ನಮ್ಮ ಫಸ್ಟ್ ಬೈಕ್ ಬಂದು 2006 ನಮ್ಮಪ್ಪ ಒಂದು ಆ್ಯಕ್ಟಿವ್ ಹೋಂಡಾ ತೊಗೊಂಡಿದ್ರು. ಅದು ಯಾವ ಥರ ಅಂದರೆ ನಮ್ಮ ಮನೇಲಿ ಒಂಥರ ಬ್ಯಾಕಪ್ ಗಾಡಿ. ನಾನು ಈ ಗಾಡಿ ಯೂಸ್ ಮಾಡಿದ್ರು ಜಾಸ್ತಿ ಆ್ಯಕ್ಟಿವ್ ಹೋಂಡಾನ ಯೂಸ್ ಮಾಡ್ತಿದ್ದು, ಯಾಕೆಂದರೆ ಪ್ರಾಕ್ಟಿಕಲ್ ಆಗಿತ್ತು ಗಾಡಿ. ಸೊ ಆ 1 ವರ್ಷ ನಾನು ಆ್ಯಕ್ಟಿವ್ ಹೋಂಡಾನ ಯೂಸ್ ಮಾಡ್ಕೊಂಬಂದೆ. ನಾನು ಎಂಜಿನಿಯರಿಂಗ್ ಎಲ್ಲ ಮುಗಿದಿತ್ತು, ಕೆಲಸಕ್ಕೂ ಹೋಗಿದೆ. ಕೆಲಸದಿಂದ ಬಂದು ಒಂದಷ್ಟು ನನ್ನ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದಷ್ಟು ದುಡ್ಡು ಸೇವ್ ಮಾಡಿ 1 ಇಯರ್ ಆದಮೇಲೆ ನನ್ನ ಬರ್ತ್ಡೇಗೆ 2019 ನಾನು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ತೊಗೊಂಡೆ. ಇಂಟರ್ಸೆಪ್ಟರ್ 650. ಆವಾಗ ನನ್ನ ತಲೆನಲ್ಲಿ ಏನಿದ್ದು ಅಂದರೆ ನನಗೆ ಒಂದು 2 ಸಿಲಿಂಡರ್ ಬೈಕ್ ಬೇಕಿತ್ತು. ಯಾಕೆ ಅಂದರೆ ನಾನು ಸಿಂಗಲ್ ಸಿಲಿಂಡರ್ ಬೈಕ್ ಯೂಸ್ ಮಾಡಿದ್ದೆ, 2 ಸಿಲಿಂಡರ್ ಬೈಕ್ ಬೇಕಿತ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಎಕ್ಸಾಸ್ಟ್ ಮಾಡಿಫೈ ಆಗಿಲ್ಲ ಅಂದರೆ ನನಗೆ ಓಡ್ಸೋಕ್ಕೆ ಮೂಡ್ ಬರಲ್ಲ. ಸೊ ಎಕ್ಸಾಸ್ಟ್ ತುಂಬಾ ಚೆನ್ನಾಗಿರೋದು ಬೇಕಿತ್ತು. ಆವಾಗ ನಾನು ತೊಗೊಂಡಿದ್ದು ಇಂಟರ್ಸೆಪ್ಟರು ನನಗೆ ಬೇಕಿದ್ದೆಲ್ಲ ಇತ್ತು. ಆ್ಯಕ್ಚುಲಿ ಅಫೋರ್ಡೆಬಲ್ ಕೂಡ ಇತ್ತು. ಬಟ್ ನನಗೆ ರಾಯಲ್ ಎನ್ಫೀಲ್ಡ್ಗೆ ಹೋಗೋಕ್ಕೆ 1% ಕೂಡ ಇಷ್ಟ ಇರಲಿಲ್ಲ. ಆದರೆ ನಮಗೆ ಬೇರೆ ಆಪ್ಷನ್ಗಳಿರಲಿಲ್ಲ. ಆವಾಗ ನಾನು R3 ಅಂತ ಆಪ್ಷನ್ ಇಟ್ಕೊಂಡಿದ್ದೆ. ನನಗೆ R3 ಸ್ಟಾಪ್ ಮಾಡಿಬಿಟ್ಟಿದ್ರು. ನಿಂಜಾ ತುಂಬಾ ಎಕ್ಸ್ಪೆನ್ಸಿವ್ ಆಗೋಯಿತು. 4.5 lakhs 4.6 lakhs ಇತ್ತು ಅವಾಗ ಆನ್ ರೋಡು. ಬಜೆಟ್ ಇದ್ದಿದ್ದು 3.5 lakhs. ಅದರೊಳಗಡೆ ನನಗೆ ಸಿಕ್ಕಿದ್ದು ಇದೇ ಗಾಡಿ. ಸೊ ಈ ಗಾಡಿಗೆ ನಾನು ತೊಗೊಂಡ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದು AEW ಎಕ್ಸಾಸ್ಟ್ ಹಾಕ್ಸಿದ್ದು. ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಿತ್ತು ಅಂದರೆ AEW ಎಕ್ಸಾಸ್ಟು. ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ಗಳು ಮಾತ್ರ ಬೇಜಾರು ಮಾಡ್ಕೋಬೇಡಿ, ನನಗೆ ಎಲ್ಲ ಬೈಕು ಕೂಡ ಇಷ್ಟ. ನಾನು ಯಾವುದನ್ನು ಭೇದ ಭಾವ ಮಾಡೋದಿಲ್ಲ. ಏನೇ ಮಾಡಿದ್ರು ಆ ಸರ್ವಿಸಲ್ಲಿ ಅವರ ಕ್ವಾಲಿಟಿ ಇಲ್ಲ, ಪೂರ್ತಿ ನೆಗ್ಲೆಕ್ಟ್ ಮಾಡ್ತಾರೆ. ನಾವು ನಮ್ಮ ಗಾಡಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಆ ಎಮೋಷನ್ಸ್ ಅವ್ರಿಗೆ ಅರ್ಥ ಆಗೋದಿಲ್ಲ. ನನಗೆ ಆ ಸರ್ವಿಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಅಲ್ಲದೆ ಲಾಕ್ಡೌನ್ ಕೂಡ ಆಯಿತು, ನಾನು ಓಡಿಸ್ತಾನೂ ಇರಲಿಲ್ಲ. ಅವಾಗ ನನಗೆ OLX ಅಲ್ಲಿ ಆಗ್ತಾ ಯಾವುದಕ್ಕೂ ಒಂದ್ಸಲ ನೋಡೋಣ, ಆದರೆ ಮಾರ್ಬಿಡೋಣ ಗಾಡಿನ ಅಂತ ನನಗೆ ಒಬ್ಬ ಒಳ್ಳೆ ಬೈಕ್ ಎಂತೂಸಿಯಾಸ್ಟ್ ಸಿಕ್ದ. ಅವ್ನು ಬಂದು ಒಂದೇ ಹೇಳಿದ್ದು ಮಾತು, ನನಗೆ ನಿಮ್ಮ ಗಾಡಿ ತುಂಬಾ ಇಷ್ಟ ಆಗಿದೆ, ನಾನು ಅದನ್ನು ತೊಗೋತೀನಿ, ಇನ್ಯಾರಿಗೂ ಕೊಡಬೇಡಿ ಅಂತ. ಅದು ನಾನು 2 years ಯೂಸ್ ಮಾಡಿ ಗಾಡಿನ ಸೇಲ್ ಮಾಡಿದೆ. ಆದರೆ ನನಗೆ ಒಂದ್ಸಲ ಏನನ್ನಿಸ್ತು ಅಂದರೆ, ಅಲ್ಲಾಗರು ನಾನು ಬೈಕ್ ತೊಗೋತಾ ಇದ್ದೀನಿ, ಇಷ್ಟು ವರ್ಷದಲ್ಲಿ ನಾನು 200 ಡ್ಯೂಕ್ ತೊಗೊಂಡಾಗ್ಲೇ ನಾನು ನೆಕ್ಸ್ಟ್ ಇನ್ಯಾವುದಾದ್ರು ಗಾಡಿ ತೊಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅದೇ ದೊಡ್ಡದು ನನಗೆ. ಅದಾದಮೇಲೆ ಇಂಟರ್ಸೆಪ್ಟರ್ ತೊಗೊಂಡೆ. ಅದಾದಮೇಲೆ ಮತ್ತೆ 390ಗೆ ಬಂದುಬಿಟ್ರೆ ಡೌನ್ಗ್ರೇಡ್ ಮಾಡ್ದಂಗೆ ಆಗುತ್ತೆ. ನಾನು ಯಾವತ್ತಿದ್ರೂ ಅಪ್ಗ್ರೇಡ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೇನು ಅಂದರೆ 2 ವರ್ಷ ವೆಯ್ಟ್ ಮಾಡೋಣ, ತೊಗೊಂಡ್ರೆ ಒಂದು ದೊಡ್ಡ ಗಾಡಿನೇ ತೊಗೋಬೇಕು. ಅವಾಗ ನಾನು ಶಾರ್ಟ್ ಲಿಸ್ಟ್ ಮಾಡಿದ ಗಾಡಿಗಳು ಹಾರ್ಲೆ i983, ಡೇಟೋನಾ 675, ಕವಾಸಾಕಿ ZX6R. ಅಂದರೆ ಕವಾಸಾಕಿ ZX6R ನಿಲ್ಲಿಸ್ಬಿಟ್ರು, ಡೇಟೋನಾನು ನಿಲ್ಲಿಸ್ಬಿಟ್ರು. ಹಾರ್ಲೆ i983 ನಾನು ಒಂದ್ಸಲ ಟೆಸ್ಟ್ ರೈಡ್ ಮಾಡಿದ್ಮೇಲೆ ತಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಆವಾಗ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನಾನು ಜಿಕ್ಸರ್ 1000 ನೋಡ್ತಿದ್ದೆ. ಜಿಕ್ಸರ್ 1000 ಬಂದು ಯಾವುದೂ ಒಳ್ಳೆ ಮೇಂಟೈನ್ ಆಗಿರೋ ಗಾಡಿಗಳಿರಲಿಲ್ಲ. ಆವಾಗ ನನಗೆ ಅನಿಸಿದ್ದೇನು ಅಂದರೆ, ನಾನು ಚಿಕ್ಕ ವಯಸ್ಸಿಂದ ನನ್ನ ಫೇವ್ರೇಟ್ ಗಾಡಿ 2009 ನಾನು ಯಾವಾಗ ಸವಾರಿ ಮೂವಿ ನೋಡಿದೆ ಅವಾಗಿಂದ ಇದು ತನಕ ನನ್ನ ಫೇವ್ರೇಟ್ ಗಾಡಿ ಅಂದರೆ ಹಯಾಬೂಸಾ. ಹೆಂಗಾರು ಮಾಡಿ ಹಯಾಬೂಸಾ ತೊಗೊಂಬಿಡೋಣ, ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡೋಣ ಅಂತ. ನಾನು ಆಗ ವೆಯ್ಟ್ ಮಾಡಬೇಕಾದ್ರೆ 2021 ಎಂಡಿಂಗಲ್ಲಿ ಹಯಾಬೂಸಾ ಅನೌನ್ಸ್ ಮಾಡಿದ್ರು, ಹೊಸ ಹಯಾಬೂಸಾ. ಆ್ಯಕ್ಚುಲಿ ಇವಾಗಿರೋ ಹಯಾಬೂಸಾ ಅನೌನ್ಸ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದೆ ಬೇರೆ ಇದೆ ಬೇರೆ ಅಂತ. ಯಾಕೆಂದರೆ ನನಗೆ ಲುಕ್ಸ್ ಒಂಚೂರು ಇಷ್ಟ ಆಗಲಿಲ್ಲ. ಅವರು ಪವರ್ನ ಕಮ್ಮಿ ಮಾಡಿದ್ರು, ಟಾರ್ಕ್ನ ಕಮ್ಮಿ ಮಾಡಿದ್ರು, ತುಂಬ ಎಲೆಕ್ಟ್ರಾನಿಕ್ಸ್ ಕೊಟ್ಬಿಟ್ರು. ನನಗೆ ರಾ ಫೀಲಿಂಗ್ ಅನ್ನೋದು ಬೇಕು ಗಾಡಿಗಳಲ್ಲಿ. ಸೊ ನಾನು ಅವಾಗ ಮತ್ತೆ ಒಂದು ಹೋಪ್ ಬಂದಿದ್ದೇನು ಅಂದರೆ, ನಾನು ಇರೋಷ್ಟು ಬಜೆಟಲ್ಲೇ ಫಸ್ಟ್ ಹ್ಯಾಂಡೆಲ್ಲ ಟ್ರೈ ಮಾಡೋಕ್ಕೆ ಹೋಗೋದು ಬೇಡ, ಇರೋಷ್ಟು ಬಜೆಟಲ್ಲೇ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಹಯಾಬೂಸಾ ತೊಗೊಳ್ಳೋಣ ಅಂತ. ಅಲ್ಲಿ ತನಕ ನನಗೆ ಹಯಾಬೂಸಾ ತೊಗೋಬೇಕು ಅಂತ ಇತ್ತು. ಬಟ್ ಅವತ್ತು ಯಾವಾಗ ಅವ್ರು ಹೊಸದು ರಿಲೀಸ್ ಮಾಡಿದ್ರು ನಂಗೆ ಸೆಕೆಂಡ್ ಜನ್ ತೊಗೊಳ್ಳೇಬೇಕು ಅಂತ ಅನಿಸ್ತು. ಅಂದರೆ ಇವಾಗಿಲ್ಲ ಅಂದರೆ ಇನ್ನು ಯಾವಾಗ ತೊಗೊಳ್ಳೋದು, ಏಜ್ ಆಗಿಬಿಡುತ್ತೆ. ತೊಗೋಬೇಕು ಅನ್ಸ್ದಾಗ ತೊಗೊಂಡ್ಬಿಡ್ಬೇಕು. ಈ ಗಾಡಿಗಳನ್ನ ಆಮೇಲೆ ಬಿಸಿ ಆಗಿಬಿಟ್ರೆ, ಕೆಲಸಗಳಲ್ಲಿ ಬಿಸಿ ಆಗಿಬಿಟ್ರೆ ಓಡ್ಸೋಕ್ಕಾಗಲ್ಲ. ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಾನು ಯಾವ ಥರ ಹಯಾಬೂಸಾ ತೊಗೊಂಡೆ ಅಂತ. ಹಯಾಬೂಸಾ ತೊಗೊಳಕ್ಕೆ ಲಿಟ್ರಲಿ ನಾನು ಒಂದು 5 ವರ್ಷ ಸನ್ಯಾಸಿ ಜೀವನ ನಡೆಸ್ಬಿಟ್ಟಿದ್ದೀನಿ. ಎಲ್ಲೂ ಹೋಗಿಲ್ಲ, ಏನು ಮಾಡಿಲ್ಲ. ಅದೆಲ್ಲ ಒಂದು ದೊಡ್ಡ ಸ್ಟೋರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಆ ವಿಡಿಯೋ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ನಾನು 13ನೇ ಹಯಾಬೂಸಾ ನೋಡಿದ್ದು. ಅದಕ್ಕಿಂತ ಮುಂಚೆ ನಾನು 12 ಹಯಾಬೂಸಾ ನೋಡಿದ್ದೀನಿ. 2004 ಶುರು ಮಾಡಿ
2020 ತನಕ ಬಂದಿರೋ ಅಷ್ಟು ಮಾಡೆಲ್ನ ನಾನು ನೋಡಿದ್ದೀನಿ. ಹಯಾಬುಸಾ 2013 ಒಳಗಡೆ ಯಾವುದು ಜಪಾನ್ ಇಂಪೋರ್ಟ್ ಆಗಿತ್ತು ಅದರಲ್ಲಿರುವಂಥ ಫೀಲಿಂಗ್ ನಿಮಗೆ 2014 ಆ್ಯಂಡ್ ಎಬೋ ಮಾಡಲಲ್ಲಿ ಇರಲಿಲ್ಲ. ಆದಷ್ಟು 2010ಇಂದ 2013 ಒಳಗಡೆ ಇರೋ ಹಯಾಬುಸಾ ನೋಡೋಣ ಅಂತ. ಆಗ ಹುಡುಕ್ಬೇಕಾದ್ರೆ ನನಗೆ ಒಂದಷ್ಟು ಹಯಾಬುಸಾಗಳು ಸಿಕ್ತು. ಎಷ್ಟೊಂದು ನಾನು ಹೇಳ್ತೀನಿ, ಸೆಕೆಂಡ್ ಹ್ಯಾಂಡ್ ಬೈಕ್ಗಳನ್ನ ನೀವೇನಾದ್ರು ನೋಡೋಕೆ ಹೋದಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ನಾನು ಯೂಸ್ಡ್ ಬೈಕ್ಗಳು ಯಾವ ಥರ ತೊಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೊಂದು ವೀಡಿಯೋ ಮಾಡ್ತೀನಿ. ನಾನು ನೋಡಿದ ಎಷ್ಟೊಂದು ಬೈಕ್ಗಳಲ್ಲೂ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇತ್ತು. ಯಾರೋ ಓನರ್ ಆಗಿರ್ತಾರೆ, ಇನ್ಯಾರೋ ಫೇಕ್ ಡಾಕ್ಯುಮೆಂಟ್ಸ್ ಇರುತ್ತೆ, ಇನ್ನೊಂದಷ್ಟು ಗಾಡಿ ಬಿದ್ದುಬಿಟ್ಟಿರುತ್ತೆ, ರೀಪೇಂಟ್ ಮಾಡಿಸ್ಬಿಟ್ಟಿರ್ತಾರೆ, ಮತ್ತೊಂದಷ್ಟು ಒಳಗಡೆ ಇಂಜಿನ್ ಪಾರ್ಟ್ಸ್ಗಳೇ ಇರೋದಿಲ್ಲ, ಯಾವುದೋ ತೆಗೆದು ಯಾವುದೋ ಹಾಕ್ಬಿಟ್ಟಿರ್ತಾರೆ. ಇನ್ನೇನು ಮೂವ್ ಆನ್ ಆಗೋಣ, ಇನ್ನೊಂದು 1 ಇಯರ್ ವೆಯ್ಟ್ ಮಾಡೋಣ, ಆದರೆ ಬೇರೆ ಯಾವ್ದಾದ್ರು ತೊಗೊಳ್ಳೋಣ, ಹಯಾಬುಸಾ ಆಮೇಲೆ ತೊಗೊಂಡ್ರಾಯ್ತು. ಈಗ ಹೊಸ ZX6R ಲಾಂಚ್ ಮಾಡಿದ್ರೂ ಮಾಡ್ಬೋದು ಅಂತ ವೆಯ್ಟ್ ಮಾಡಬೇಕಾದ್ರೆ ನನಗೆ ಈ ಬೈಕ್ ನೋಡಿದ್ದು ನಾನು ಆನ್ಲೈನಲ್ಲಿ. ಈ ಬೈಕ್ ನೋಡಿದ್ದು ನೆಕ್ಸ್ಟ್ ಮಿನಿಟೇ ನಾನು ಓನರ್ನ ಕಾಂಟ್ಯಾಕ್ಟ್ ಮಾಡಿದೆ. ನೋಡಿನೇ ಖುಷಿ ಆಯಿತು, ಅಷ್ಟು ಚೆನ್ನಾಗಿರೋ ಮೇಂಟೆನೆನ್ಸು. ಅದಕ್ಕಿಂತ ಹೆಚ್ಚಾಗಿ ಬ್ಲ್ಯಾಕ್ ಕಲರ್ ಹಯಾಬುಸಾ ಇದೆಯಲ್ಲ, ನನಗೆ ತುಂಬಾ ಫೇವ್ರೆಟ್. ಸೊ ನನ್ನ ಬ್ಲ್ಯಾಕ್ ಕಲರ್ ಹಯಾಬುಸಾ ಸಿಕ್ತು, ಅದ್ರ ಜೊತೆಗೆ ನನಗೆ ಎಕ್ಸಾಸ್ಟ್ ಕೂಡ ಸಿಕ್ತು, ಸ್ಟಾಕ್ ಎಕ್ಸಾಸ್ಟ್ ಕೂಡ ಸಿಕ್ತು, ಒಂದಷ್ಟು ಆಕ್ಸೆಸರೀಸ್ ಕೂಡ ಇದೆ. ನನಗೆ ಬೇಕಾಗಿರೋ ಗಾಡಿನೇ ಸಿಕ್ತು ಅಂತ ಶಿವ ಅಂತ ಗಾಡಿ ಎತ್ಕೊಂಡ್ಬಿಟ್ಟಿದ್ದು. ಸೊ ಇದು ನನ್ನ ಮೋಟರ್ ಸೈಕಲ್ ಜರ್ನಿ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ, ನೀವಲ್ಲಿ ಹಿಂದೆ ಒಂದು ಬೈಕ್ ನೋಡ್ತಾ ಇದ್ದೀರಾ ಅಲ್ವಾ, ಅದು ಯಮಹಾ ಏರಾಕ್ಸ್ ಅಂತ. ಯಮಹಾ ಏರಾಕ್ಸ್ ರಿವ್ಯೂನ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಒಂದ್ಸಲ ಹೋಗಿ ನೋಡಿ. ಹಯಾಬುಸಾ ತೊಗೊಳ್ಳೋ ತನಕ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಪರವಾಗಿಲ್ಲ ಆ್ಯಕ್ಟಿವ್ ಹೋಂಡಾದಲ್ಲಿ ಓಡಿಸ್ಕೊಳ್ಳೋಣ, ಆ್ಯಕ್ಟಿವ್ ಹೋಂಡಾನೂ ಇದೆ, ಹಯಾಬುಸಾನ ಮಂತ್ಲಿ ವೀಕ್ಲಿ ಒನ್ಸ್ ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದು. ಬಟ್ ಈ ಬೈಕ್ ತೊಗೋತಾ ಇದ್ದಂಗೆ ಅದು ಏನಾಯಿತು ಗೊತ್ತಿಲ್ಲ, ನಸೀಬು ನಮ್ಮ ಹೋಂಡಾ ಆ್ಯಕ್ಟಿವಾ ಸರಿಯಾಗಿ ಕೈ ಕೊಡ್ತು. ಬಟ್ ಒಂದು ಸಲ ನಾನು ಮೊಪೇಡ್ಗಳ ಬಗ್ಗೆ ನೋಡ್ತಾ ಹೋದಂಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಮೊಪೇಡ್ಗಳಲ್ಲಿ ಯಾಕೆ ಲಾಂಗ್ ರೈಡ್ ಹೋಗೋಕ್ಕಾಗಲ್ಲ ಅಂತ. ಸೊ ನಾನು ಸರ್ಚ್ ಮಾಡಿದಾಗ ನನಗೆ ಲಾಂಗ್ ರೈಡ್ ಹೋಗ್ಬೋದು ಅಂತ ಎರಡು ಮೊಪೇಡ್ ಸಿಕ್ಕಿದ್ದು. ಮೊದಲನೇದು ಬಂದು BMW ಹೊಸ ಬೈಕ್ ಇದೆ, ಅದರ ಹೆಸರು ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಮೋಸ್ಟ್ಲಿ 400 ಸಮಥಿಂಗ್ ಏನೋ ಇದೆ. ಆ BMW ಬಂದು ನಿಮಗೆ 13 ಲಕ್ಷ ಆನ್ ರೋಡ್. ಸೊ ಅಲ್ಲೇ ನಾನು ಅದನ್ನು ನೋಡೋಕ್ಕೆ ಹೋಗಲಿಲ್ಲ. ಮತ್ತು ಅದಾದಮೇಲೆ ನನಗೆ ಸೆಕೆಂಡ್ ಆಪ್ಷನ್ ಸಿಕ್ಕಿದ್ದು ಯಮಹಾ ಏರಾಕ್ಸ್ ಬಂದು 615 ಇಂಜಿನ್ ಇದೆ. ಅದರಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ರಿಫೈನ್ಡ್ ಆಗಿದೆ, 45ರಿಂದ 55 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ವೇರಿಯಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ ಟೆಕ್ನಾಲಜಿ ಇದೆ, ನಿಮ್ಮ ಲಾಂಗ್ ರೈಡ್ಸ್ ಕೂಡ ಹೋಗ್ಬೋದು. ಎಲ್ಲ ನಾನು ಡೀಟೇಲ್ಡಾಗಿ ರಿವ್ಯೂ ಹಾಕಿದ್ದೀನಿ, ಒಂದು ಸಲ ಹೋಗಿ ನನ್ನ ಪೇಜಲ್ಲಿ ನೋಡಿ. ನನ್ನ ನೆಕ್ಸ್ಟ್ ಗಾಡಿಗಳ ಬಗ್ಗೆ ನೀವು ಕೇಳೋದಾದರೆ, ನನಗೇನು ಅಂದರೆ ಎಲ್ಲ ಇಂಜಿನ್ ಸ್ಪೆಸಿಫಿಕೇಷನಲ್ಲೂ ಒಂದೊಂದು ಸೂಪರ್ ಬೈಕ್ ಇಡಬೇಕು ಅಂತ ಇಷ್ಟ. ಅಂದರೆ ನನ್ನ ಲಿಸ್ಟಲ್ಲಿ ಸಿಂಗಲ್ ಸಿಲಿಂಡ್ರಲ್ಲಿ R15 ಇದೆ, 2 ಸಿಲಿಂಡ್ರಲ್ಲಿ ಆ್ಯಕ್ಚುಲಿ ನನಗೆ ಡುಕಾಟಿ ಮತ್ತು KTM ಸೂಪರ್ ಡ್ಯೂಕ್ ಅಂತೂ ಇಲ್ಲ. ಸೊ ಡುಕಾಟಿ ಪ್ಯಾನಿಗಾಲೆ ಇದೆ, ಅದು ತುಂಬಾ ಇಷ್ಟ. 3 ಸಿಲಿಂಡರಲ್ಲಿ ಬಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಡೇಟೋನ ಯಾರೂ ಬೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲ ಇಂಜಿನ್ ಸ್ಪೆಸಿಫಿಕೇಷನಲ್ಲೂ ಒಂದೊಂದು ಸೂಪರ್ ಬೈಕ್ ಇಡಬೇಕು ಅಂತ ನನಗಿಷ್ಟ. ಆದರೆ ಈ ಬೈಕ್ ತೊಗೊಳ್ಳೋಷ್ಟರಲ್ಲೇ ನಾನು ಅಷ್ಟು ಸೈಕಲ್ ಹೊಡೆದಿದ್ದೀನಿ. ಹತ್ತತ್ರ ನಾನು ಫಸ್ಟಿಂದ ಈ ಬೈಕ್ ತೊಗೋಬೇಕು ಅಂದ್ಕೊಂಡಾಗಿಂದ ಇಲ್ಲಿ ತನಕ ನನಗೆ 13ರಿಂದ 14 ವರ್ಷ ಆಗಿದೆ. 14 ವರ್ಷ ಕಷ್ಟಪಟ್ಟ ಮೇಲೆ ನಾನು ಹಯಾಬುಸಾ ತೊಗೊಂಡಿರೋದು. ನಿಮ್ಮ ಸಪೋರ್ಟ್ ಇದೇ ಥರ ಇದ್ದು ನನಗೂ ಬಿಸ್ನೆಸ್ ಏನಾದರೂ ಚೆನ್ನಾಗಾದರೆ, ಮತ್ತಷ್ಟು ದುಡ್ಡು ಬಂದರೆ ಒಂದಷ್ಟು ಬೈಕ್ಗಳನ್ನ ಕೂಡ ತೊಗೊಳ್ಳೋಣ, ಆ ಬೈಕ್ಗಳ ಮೇಲೂ ವೀಡಿಯೋ ಮಾಡೋಣ. ನನ್ನ ಡ್ರೀಮ್ ಏನು ಅಂದರೆ, ಈ ಜಾಗ ಏನಿದೆ ನಾನಿರೋದು, ಇದನ್ನು ಒಂದು ಮೋಟರ್ ಸೈಕಲ್ ಮ್ಯೂಸಿಯಂ ಥರ ಮಾಡಬೇಕು. ಯಾರು ಜನರಿದ್ದಾರೆ, ಯಾರಿಗೆ ಸೂಪರ್ ಬೈಕ್ಗಳಂದರೆ ಇಷ್ಟ, ಯಾರಿಗೆ ಈ ಮೋಟರ್ ಸೈಕಲ್ ಇನ್ ಜನರಲ್ ಸೂಪರ್ ಬೈಕ್ ಅಂತಲೇ ಅಲ್ಲ, ನನಗೂ ಅಷ್ಟೇ. ನಾನು ಒಂದು ಸ್ಪ್ಲೆಂಡರಿಂದ ಹಿಡಿದು ಒಂದು ಹಯಾಬುಸಾ ತನಕ ನೀವು ಯಾವುದೇ ಗಾಡಿ ಕೊಟ್ಟರು ಖುಷಿಯಾಗಿ ಓಡಿಸ್ತೀನಿ, ಖುಷಿಯಾಗಿ ಎಂಜಾಯ್ ಮಾಡ್ತೀನಿ. ಅದೊಂದು ಫೀಲಿಂಗ್ ಇದೆಯಲ್ಲ ಮೋಟರ್ ಸೈಕಲ್ ಓಡಿಸೋದು, ಅದೇನೇ ತುಂಬ ಇಷ್ಟ. ಇದೇ ಸ್ಪೆಸಿಫಿಕ್ ಆಗಬೇಕು ಅಂತೇನಿಲ್ಲ. ನನ್ನ ಥರನೇ ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೆಲ್ಲ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗಬೇಕಷ್ಟೇ. ಈ ಬೈಕ್ಗಳನ್ನ ನೋಡಬೇಕು ಅಂದಾಗ ಅವ್ರು ಬಂದು ನೋಡಿ ಖುಷಿ ಪಡುವಂಥದ್ದು ಒಂದು ಜಾಗ ಆಗಬೇಕಿದು. ಅದೇ ನನ್ನ ಡ್ರೀಮು. ಅದ್ರ ಜೊತೆ ಮತ್ತಷ್ಟು ಗೋಲ್ಗಳು ಕೂಡ ಇದೆ. ನಾನು ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ, ಅದರಲ್ಲಿರೋ ಗೋಲ್ ಏನು ಅಂತ ನಾನು ನನ್ನ ಫ್ಯೂಚರ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಅದೆಲ್ಲ ನೀವು ನೋಡಬೇಕು ಅಂದರೆ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಗೆಸ್ ಮಾಡಿರೋ ಪ್ರಕಾರ ಈ ವಿಡಿಯೋ ಆದಮೇಲೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರುತ್ತೆ. ಇಷ್ಟು ದಿವಸ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 4 ತಿಂಗಳಾಯಿತು. ಇದೇ ಥರ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ಥರ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಯಾರೇ ಕೂಡ ಆಗಿರ್ಬೋದು, ಒಂದು ಕನಸು ಅಂತ ಇದ್ದರೆ ಆ ಕನಸನ್ನು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವೇನೋ ಒಂದು ಚಿಕ್ಕ ವಯಸ್ಸಲ್ಲಿ ನೀವೇನೋ ಒಂದು ಆಗಬೇಕು ಅಂತಿರ್ತೀರಾ, ಅಥವಾ ಏನಾದರೂ ಒಂದು ತೊಗೋಬೇಕು ಅಂತಿರ್ತೀರಾ, ಮಧ್ಯೆ ಒಂದಷ್ಟು ಜನ ಬಂದ್ಬಿಟ್ಟು ನಿನ್ನ ಕೈಲಿ ಆಗಲ್ಲ, ಏನಕ್ಕದು ಅದು ಇದು ಅಂತೆಲ್ಲ ಮಾತುಗಳು ಬಂದ್ಬಿಡುತ್ತೆ. ಅದನ್ನೇನೂ ತಲೆಗೆ ಹಾಕೋಬೇಡಿ. ಒಂದು ಗೋಲ್ಗೆ ನೀವು ಫಿಕ್ಸ್ ಆಗಿದ್ದರೆ ಅದನ್ನು ಮಾಡೋ ತನಕ ಬಿಡಬೇಡಿ. ಸೊ ನನ್ನ ಗೋಲ್ ಬಂದು, ನನ್ನ ಲೈಫ್ನ ಬಿಗ್ಗೆಸ್ಟ್ ಡ್ರೀಮ್ ಬಂದು ಹಯಾಬುಸಾ. ಸೊ ಇದನ್ನು ಹಯಾಬುಸಾ ತೊಗೊಂಡು ನಾನು ಫಸ್ಟ್ ಡೇ ಡೆಲಿವರಿ ತೊಗೊಂಡು ಮನೆಗೆ ತಂದು ನಿಲ್ಸಿದ ಮೇಲೆ ಆ್ಯಕ್ಚುಲಿ ನಾನು ಬ್ಲ್ಯಾಂಕ್ ಆಗೋದೆ. ನನ್ನ ತಲೆಯಲ್ಲಿ ಏನೂ ಬರಲೇ ಇಲ್ಲ. ಇಷ್ಟು ವರ್ಷ ವೆಯ್ಟ್ ಮಾಡಿದ್ದು ನನ್ನ ಮುಂದೆ ಇದೆ, ಮುಂದೇನು ಅನ್ನೋ ಕ್ವಶನ್ ಬಂದ್ಬಿಡ್ತು. ಸೊ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಅದು ಯಾವುದೇ ಒಂದು ಗೋಲ್ ಆಗಿದ್ರೂ ಅದು ಅಚೀವ್ ಮಾಡೋ ತನಕ ತುಂಬಾ ದೊಡ್ಡದಾಗಿರುತ್ತೆ. ಬಟ್ ಅಚೀವ್ ಮಾಡಾದ ತಕ್ಷಣ ಇದು ಇಷ್ಟೇನೋ ಅನಿಸ್ಬಿಡುತ್ತೆ. ಯಾರ್ಯಾರಿಗೆ ಸೂಪರ್ ಬೈಕ್ ಇಷ್ಟ ಇದೆ, ಯಾರ್ಯಾರಿಗೆ ತೊಗೋಬೇಕು ಅಂತ ಇದ್ದೀರಾ, ಒಂದು ಮಾತೇನು ಅಂದರೆ ನೀವು ರೆಸ್ಪಾನ್ಸಿಬಲ್ ರೈಡರ್ ಆಗಿರಿ, ಜವಾಬ್ದಾರಿಯಿಂದ ಗಾಡಿಗಳನ್ನ ಓಡಿಸಿ. ಖಂಡಿತವಾಗ್ಲೂ ಕೂಡ ನೀವು ಒಂದಲ್ಲ ಒಂದು ದಿವಸ ಸೂಪರ್ ಬೈಕ್ನ ತೊಗೋತೀರಾ. ನಾವೇನು ಹುಡ್ತಾನೆ ಶ್ರೀಮಂತರಲ್ಲ, ನಾವು
ತುಂಬಾ ಲೋವರ್ ಮಿಡಲ್ ಕ್ಲಾಸಿಂದ ಬಂದವರು, ತುಂಬಾ ಎಫರ್ಟ್ನ ಹಾಕಿ ತುಂಬಾ ಆಸೆ ಪಟ್ಟು ಈ ಗಾಡಿಗಳನ್ನ ತೊಗೊಂಡಿರೋದು. ನನ್ನ ಪ್ಯಾಷನ್ ಯಾವತ್ತಿದ್ರು ಮೋಟರ್ ಸೈಕಲ್ಗಳಲ್ಲೇ ಇರುತ್ತೆ. ಅದೇ ಥರ ನನ್ನ ಪ್ಯಾಷನ್ ಯಾವತ್ತಿದ್ರು ಯೂಟ್ಯೂಬಲ್ಲೇ ಇರುತ್ತೆ. ಎಲ್ಲ ಕೆಲಸಗಳನ್ನು ಬಿಟ್ಟು ನಾನು ಒಂದು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಖುಷಿ ಜೊತೆ ನಿಮಗೂ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಆ್ಯಕ್ಚುಲಿ ನಾನು ಒಬ್ಬ ಫೋಟೋಗ್ರಾಫರ್ ಮತ್ತು ಮೂವಿ ಎಡಿಟರ್ ಕೂಡ ಆಗಿದ್ದೆ. ನಾನು ಬೆಳಗ್ಗೆ ಎದ್ದು ಒಂದು ಬೀಗ್ರೂಟ ಬಾಡೂಟದ್ದು ಫೋಟೋಗ್ರಫಿ ಮುಗಿಸಿ ಚೆನ್ನಾಗಿ ಊಟ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಲೇಬೇಕು ಅಂತ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸಂಜೆ 7 ಗಂಟೆ ಆಗ್ತಾ ಬಂತು. ಈಗ ಎಡಿಟಿಂಗ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಮನೆ ಸ್ಕ್ರೀನ್ ಮೇಲೆ ಬರ್ತೀನಿ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತೀನಿ. ಆವಾಗ ಸಿಗೋಣ. ನಮಸ್ಕಾರ. ಈ ಡ್ಯೂಕ್ನ ಏನಾದರೂ ನೀವು ಒಂದ್ಸಲ ಓನ್ ಮಾಡಿದರೆ ಮತ್ತೆ ಬೇರೆ ಬ್ರ್ಯಾಂಡಿಗೆ ಶಿಫ್ಟ್ ಆಗಕ್ಕೆ ನಾನು ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ ನೀವೇನಾದರೂ ನಾನು ಒಂದು ಎಕ್ಸ್ಪೀರಿಯನ್ಸ್ ಏನು ಅಂದರೆ